ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ತಾವು ಹೇಳ್ತೀರಿ ತಾವು ಹಿಂದುಳಿದ ನಾಯಕ, ಹೊಸ ಪಕ್ಷ ಕಟ್ತೀರಿ, ಜನ ಬೆಂಬಲ ಇದೆ, ನಮ್ಮ ಜೊತೆ ಎಲ್ಲ ಜನ ನಿಂತ್ಕೋತಾರೆ ಅಂತ. ನಿಮ್ಮ ಜೊತೆ ನಿಮ್ಮ ಆತ್ಮೀಯ ಸ್ನೇಹಿತ ಜನಾರ್ದನ್ ರೆಡ್ಡಿಯ ಸಹೋದರ ಕರುಣಾಕರ್ ರೆಡ್ಡಿಯವರೇ ನಿಮ್ಮ ಜೊತೆ ಇಲ್ಲ, ನಿಮ್ಮ ಚುನಾವಣೆಗೆ ಬರಲಿಲ್ಲ, ಈಗ ಪಾರ್ಟಿ ಕಟ್ತೀವಿ ಅಂತ ಏಕಾಂಗಿಯಾಗಿ ಓಡಾಡ್ತಾ ಇದ್ದೀರಿ, ರಾಜ್ಯದ ಹೋರಾಟ ಮಾಡ್ತೀನಿ ಅಂತೀರಿ, ಅವರೇ ನಿಮ್ಮ ಜೊತೆ ಇಲ್ವಲ್ಲ ಯಾಕೆ? ನಾನು ವೈಯಕ್ತಿಕವಾಗಿ ಕರುಣಾಕರ್ ರೆಡ್ಡಿ ಅವ್ರ ಮೇಲೆ ಗೌರವ ಇದೆ, ನಾನೇನು ಇಲ್ಲ ಅನ್ನೋಕ್ಕಲ್ಲ. ರಾಜಕೀಯವಾಗಿ ಅವರು BJP ಪಕ್ಷದಲ್ಲಿ ಉಳ್ಕೊಂಡೋಗಿದ್ದಾರೆ, ಅವ್ರಿಗೇನು BJP ಪಕ್ಷದಲ್ಲೇ ಉಳ್ಕೋಬೇಕನ್ನಂತ ಒಂದೇನೋ ಅವ್ರಿಗೇನೋ ಮನಸ್ಸಲ್ಲಿ ಬಂದಿರ್ಬೋದು. ಆದರೆ ನಾನೇನು ಹೇಳ್ತಿದ್ದೆ, ಕರುಣಾಕರ್ ರೆಡ್ಡಿಯವರು ಅವರು ನನ್ನ ಜೊತೇಲಿ ಇಲ್ಲಿದ್ದರೆ ಕೂಡ ನನ್ನ ಬಳ್ಳಾರಿ ಜಿಲ್ಲೆಯ ಜನರು ನನ್ನ ಜೊತೆಯಲ್ಲಿದ್ದಾರೆ, ಉತ್ತರ ಕರ್ನಾಟಕ ಜನರು ನನ್ನ ಜೊತೆಯಲ್ಲಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದ ಜನರು ನನ್ನ ಜೊತೆಲಿದ್ದಾರೆ. ಕರುಣಾಕರ್ ರೆಡ್ಡಿಯವರು ಅವ್ರು ವೈಯಕ್ತಿಕವಾಗಿ ನನಗೆ ಬೆಂಬಲ ಕೊಡಬಾರ್ದು ಅಂತೇಳಿ ಅವ್ರೇನೋ ತೀರ್ಮಾನ ತೊಗೊಂಡಿದ್ರು ಕೂಡ ಅದು ದೇವ್ರಿಗೆ ಬಿಟ್ಟು ಅವರೇ ಸ್ಟೇಟ್ಮೆಂಟ್ ಮಾಡಿದ್ರು, ಅವ್ರು ನಿಮ್ಮನ್ನು BJP ಕರ್ಕೊಂಬರ್ತೀನಿ ಅಂತ ಅವ್ರು ಹೇಳ್ತಾರೆ, ನೀವು ನೋಡ್ತೀರಿ ಅವ್ರು ನಮ್ಮ ಜೊತೆ ಬರ್ತಾರೆ ಅಂತ. ನೋಡಿ, ನಾನು ಯಾವತ್ತಿದ್ರು ಕೂಡ ಅವ್ರು ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳೋಕೆ ಹೋಗಲ್ಲ. BSR ಪಾರ್ಟಿ ಮಾಡ್ಕೊಂಡು ಅವ್ರು BJPಲಿ ಉಳ್ಕೊಂಡ್ರೆ ನೀವು ವಿರುದ್ಧವಾಗಿ ಹೋರಾಡಬೇಕು, ಎಲ್ಲ ಒಟ್ಟಿಗೆ ಇದ್ದವರು. ಖಂಡಿತವಾಗಿ ಇವತ್ತು ರಾಜಕೀಯದಲ್ಲಿ ಅವರು ನಿಮ್ಮ ವಿರುದ್ಧ, ನೀವು ಅವ್ರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು ನನ್ನ ಪಕ್ಷ ನನಗೆ ದೊಡ್ಡದು. ನನ್ನ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ, ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಕರುಣಾಕರ್ ರೆಡ್ಡಿ ಎಲ್ಲನೇ ನಿಲ್ತಾ ಇದ್ದಾರೆ, ಯಡಿಯೂರಪ್ಪರು ಎಲ್ಲನೇ ನಿಲ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅಭ್ಯರ್ಥಿಗಳು ಹಾಕ್ಲಾರ್ದಂತ ಇರೋಕ್ಕಾಗ್ತದೆ. ನಾನು ಅಭ್ಯರ್ಥಿಗಳು ಹಾಕ್ತೀನಿ, ಫೈಟ್ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ನೀವು ನಾಳೆ ನಿಮ್ಮ ಪಕ್ಷ ಈಗ ಚುನಾವಣೆ ಕಣಕ್ಕೆ ಇಳಿತಾ ಇದೆ, ನೀವು ಯಾರಿಗಾರ ಸಪೋರ್ಟ್ ಮಾಡಬೇಕು ಅಂದರೆ ಯಾರು ಸಪೋರ್ಟ್ ಮಾಡ್ತೀರಿ? BJP, ಕಾಂಗ್ರೆಸ್, JDS ಯಾರ ಜೊತೆ ನಿಲ್ತೀರಿ ನೀವು? ನಾನು ಸದ್ಯಕ್ಕೆ ಆ ರೀತಿ ಏಕಾಂಗಿಯಾಗಿ ಇವತ್ತು ನಾಡಿನ ಜನರ ಮುಂದೆ ನಾನು ಹೋಗ್ತಾ ಇದ್ದೀನಿ. JDSನವರು ಒಕ್ಕಲಿಗರ ಪ್ರಾಬಲ್ಯದ ಪಾರ್ಟಿ ಅಂತಾರೆ, ಯಡಿಯೂರಪ್ಪನವರು ವೀರಶೈವರು ನಮ್ಮ ಬೆಂಬಲಕ್ಕಿದ್ದಾರೆ ಅಂತ ವೀರಶೈವ ಮಠಾಧೀಶರು ನೆನ್ನೆ ಅವರು ಬರ್ತ್ಡೇ ಪಾರ್ಟಿಯಲ್ಲೆಲ್ಲ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಹಿಂದುಳಿದವರದ ಅಲ್ಪಸಂಖ್ಯಾತರು, ದಲಿತರ ಪರ ಅಂತ ಅವ್ರು ಹೇಳ್ತಾರೆ. ನಿಮ್ಮದು ಯಾವ ಪರ? ಜನ ಹೇಗೆ ಒಪ್ಕೋಬೇಕು ನಿಮ್ಮನ್ನ? ನಾನು ಎದಕ್ಕೋಸ್ಕರ ನಂಬಬೇಕಾಗ್ತದೆ ಅಂದರೆ, ನಾನು ಯಾವುದೇ ಜಾತಿ ಅನ್ನೋದಿಲ್ಲ. ಯಾಕಂದರೆ ನಾನೊಬ್ಬ ವೀರಶೈವರು ನಿಮ್ಮನ್ನು ಬೆಂಬಲಿಸ್ತಾರೆ. ನಾನು ವಾಲ್ಮೀಕಿ ಜನಾಂಗದವ್ರಿಗೆ ಸಂಬಂಧಪಟ್ಟಿದಂಥ ವ್ಯಕ್ತಿ, ಒಬ್ಬ ST ಜನಾಂಗ ಸಂಬಂಧಪಟ್ಟಿದಂಥ ಒಬ್ಬ ಮನುಷ್ಯ. ತಾವು ಹಿಂದುಳಿದವರು. ನಾನು ಇವತ್ತು ಒಕ್ಕಲಿಗರು ಇವತ್ತು ಎಲ್ಲರೂ ಕೂಡ JDSನ ಬೆಂಬಲಿಸ್ತಾರೆ. ಅದೇ ರೀತಿ ಲಿಂಗಾಯತರೆಲ್ಲರೂ ಕೂಡ ಯಡಿಯೂರಪ್ಪರು BJP ಪಕ್ಷನ ಬೆಂಬಲಿಸ್ತಾರೆ ಅಂತ ಹೇಳೋದಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಎಲ್ಲರೂ ಕೂಡ ಇವತ್ತು ಯಡಿಯೂರಪ್ಪನವರು, ವೀರಶೈವರು ಯಡಿಯೂರಪ್ಪನವ್ರ ಪರ ಇದ್ದಾರಾ ಇಲ್ವಾ? ನಾನು 100% ವೀರಶೈವ ಸಮಾಜದವರು, ಲಿಂಗಾಯತ ಸಮಾಜದವರು ಯಡಿಯೂರಪ್ಪರ ಪರವಾಗಿಲ್ಲ ಅಂತ ಹೇಳ್ತೀನಿ. ಎದಕ್ಕೋಸ್ಕರ ಅಂತ ಕೇಳ್ಬೋದು. ಜಗದೀಶ್ ಶೆಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ವೀರಶೈವ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ, ಆ ಮನುಷ್ಯನ ಮುಖ್ಯಮಂತ್ರಿ ಮಾಡಬೇಕೆಂದೇಳಿ ನಾವೆಲ್ಲರೂ ಕೂಡ ಹೊರಟಿದ್ವಿ. ಆದರೆ ಅವತ್ತಿನ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸದಾನಂದ ಗೌಡರನ್ನು ಮಾಡಬೇಕು ಅಂತೇಳಿ ಎಲ್ಲ ಲಿಂಗಾಯತ ಸಮಾಜವನ್ನು ವಿರುದ್ಧವಾಗಿ ಹಿಡ್ಕೊಂಡು ಆವತ್ತು ಸದಾನಂದ ಗೌಡರನ್ನು ಮುಖ್ಯಮಂತ್ರಿಯಾಗಿ ಮಾಡಿದರು. ಅವತ್ತು ನಾವು ಲಿಂಗಾಯತರ ಪರವಾಗಿ, ವೀರಶೈವ ಸಮಾಜ ಪರವಾಗಿದ್ವಿ. ಲಿಂಗಾಯತರ ಸಮಾಜಕ್ಕೆ, ವೀರಶೈವ ಸಮಾಜಕ್ಕೆ ಇವತ್ತು ಅನ್ಯಾಯ ಆಗಿದೆ ಅಂದರೆ ಅದು ಯಡಿಯೂರಪ್ಪರಿಂದನೇ ಅನ್ಯಾಯ ಆಗಿದೆ. ವೀರಶೈವರು ನಿಮ್ಮ ಪರವಾಗಿ ನಿಲ್ತಾರೆ ಅನ್ನೋ ಆಶಾವಾದ ಅಥವಾ ನಂಬಿಕೆ ಏನಾದರೂ ಇದೆಯಾ ನಿಮಗೆ? ನಾನು ಏನು ಸ್ವತಂತ್ರ ಅಭ್ಯರ್ಥಿಯಾಗಿ ಏನು ಬಳ್ಳಾರಿಯಲ್ಲಿ ನಿಂತಿದ್ನೋ, ಯಡಿಯೂರಪ್ಪನವರು ಭೂ ಹಗರಣದಲ್ಲಿ ಸಿಲುಕಿ ಜೈಲಿಗೆ ಹೋಗಿದ್ದರು. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಯಡಿಯೂರಪ್ಪರು ಬಂದುಬಿಟ್ರೆ, ಈಗ ಇವತ್ತು ಬಳ್ಳಾರಿಯಲ್ಲಿ ಶ್ರೀರಾಮುಲು ಸೋತೋಗ್ತಾನೆ ಅಂದೇಳಿ ಯಡಿಯೂರಪ್ಪರು ಬೇಲಿನಿಂದ ಬಂದು ನೇರವಾಗಿ ಎಲ್ಲಿ ಬಂದರು? ನೇರವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಂದರು. ಆ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ನಾನು ಏನು ಗ್ರಾಮಾಂತರ ಕ್ಷೇತ್ರ ಪ್ರತಿನಿಧಿಸ್ತಿದ್ದೇನೋ ಅಲ್ಲಿ 28,000 ಜನರು ಲಿಂಗಾಯತ ಜನರಿದ್ದರು. ಜೈಲಿನಿಂದ ಬಂದು ಅಲ್ಲಿ ಬಳ್ಳಾರಿಗೆ ಬಂದು ಎಲ್ಲ ಲಿಂಗಾಯತರು ನನ್ನ ಪರವಾಗಿರ್ತಾರೆ, ಎಲ್ಲ ಲಿಂಗಾಯತರು BJPಗೆ ಓಟ್ ಕೊಡಬೇಕಂದ್ರೆ ಕೂಡ ನನ್ನ ಮತಕ್ಷೇತ್ರದಲ್ಲಿದ್ದಂಥ ಲಿಂಗಾಯತರು ಎಲ್ಲರೂ ಕೂಡ ಒಂದಾಗಿ ಅವರು ಯಡಿಯೂರಪ್ಪರಿಗೆ ಮತವನ್ನು ಕೊಟ್ಟಿಲ್ಲ, ಶ್ರೀರಾಮುಲುವರಿಗೆ ಮತವನ್ನು ಕೊಟ್ಟರು. ಅದು ಗೊತ್ತಾಗುತ್ತೆ. ನನ್ನ ಕ್ಷೇತ್ರದಲ್ಲಿ ಇವತ್ತು ಲಿಂಗಾಯತರೆಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಸಮಾಜದವರು, ಲಿಂಗಾಯತ ಸಮಾಜದವರು ಯಡಿಯೂರಪ್ಪರ ಪರವಾಗಿ ಇಲ್ಲ ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಈ ರಾಜ್ಯದಲ್ಲಿ ಪ್ರಮುಖ ನಾಯಕರುಗಳಲ್ಲಿ ಯಡಿಯೂರಪ್ಪ ಕೂಡ ಒಬ್ಬರು. ಯಡಿಯೂರಪ್ಪರ ಬಗ್ಗೆ ತಾವೇನು ಹೇಳ್ತೀರಿ? ಬಳ್ಳಾರಿಗೆ ಇವತ್ತು ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತೇಳಿ ಪಾದಯಾತ್ರೆ ಮಾಡಲಿಕ್ಕೋಸ್ಕರವಾಗಿ ಇವರು ಯಡಿಯೂರಪ್ಪರವರೇ ಸಂಪೂರ್ಣವಾಗಿ ಸಹಕಾರ ಕೊಟ್ಟು, ನೀವು ಹೋಗ್ರಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ, ಶ್ರೀರಾಮುಲುವರ ವಿರುದ್ಧ, ನಾವು ಅಲ್ಲಿ ಅಕ್ರಮ ಗಣಿಗಾರಿಕೆ ಆಗ್ತಾಯಿದೆ, ನಾವೇನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಸಹಾಯಕರಾಗಿಬಿಟ್ಟಿದ್ವಿ, ಹಿಂಗೆ ನಮ್ಮ ನೋಡಿಸಿ ಅಸಹಾಯಕರಾಗಿಬಿಟ್ಟಿದ್ವಿ, ನಾವೇನು ಕೈಲಿ ಆಗ್ತಾಯಿಲ್ಲ, ನೀವು ಹೋಗ್ರಿ ಪಾದಯಾತ್ರೆ ಮಾಡಿರಿ ಅಂತ ಹೇಳಿ ಹೇಳ್ಕೊಟ್ಟಿದ್ದೆ ಯಡಿಯೂರಪ್ಪನವರು. ಯಡಿಯೂರಪ್ಪರು ಹೇಳ್ಕೊಟ್ಟಿರೋಕ್ಕೋಸ್ಕರವಾಗಿ ಅವರು ಪಾದಯಾತ್ರೆ ಬಳ್ಳಾರಿ ತನಕ ಬಂದರು. ಸಿದ್ದರಾಮಯ್ಯನವ್ರ ಪಾದಯಾತ್ರೆಗೆ ಹಾಗಾದರೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದು ಯಡಿಯೂರಪ್ಪನವರೇ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದು. ಯಡಿಯೂರಪ್ಪರು ಇವತ್ತು ಅವರು ಕಾಂಗ್ರೆಸ್ ಪಾರ್ಟಿ ಒಂದು 160 ವರ್ಷ ಇತಿಹಾಸಿಸಿದಂಥ ಕಾಂಗ್ರೆಸ್ ಪಕ್ಷನ ಇವ್ರು ಏನು ಮಾಡಿದ್ರು, ಎಲ್ಲರೂ ಕೂಡ ಕಲ್ತ್ಕೊಂಡು ಯಡಿಯೂರಪ್ಪರ ಮಾತು ಕೇಳಿ ಅವ್ರು ಪಾದಯಾತ್ರೆ ಬಂದುಬಿಟ್ರು. ಪಾದಯಾತ್ರೆ ಬಂದ್ರೆ ಈಗ ಅಲ್ಲಿ ಏನಿದೆ? ಇವತ್ತುವರೆಗೂ ಕೂಡ ಏನಿಲ್ಲ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಕೂಡ ಇವತ್ತು ಜೈಲಿಗೆ ಹೋಗಿದ್ದು ಕೂಡ ಕೇವಲ ರಾಜಕೀಯವನ್ನೇ ಕಲುಷಿತ ಮಾಡಿ ಜನಾರ್ದನ್ ರೆಡ್ಡಿ ಅವರು ಇಲ್ಲಿದ್ರೆ ಅಪಾಯ ಆಗುತ್ತೆ ಅಂತ ಒಂದೇ ಒಂದು ದೃಷ್ಟಿಯಿಂದ ಜನಾರ್ದನ್ ರೆಡ್ಡಿ ಅವರು ಜೈಲು. ಕುಮಾರಸ್ವಾಮಿ ಮತ್ತು JDS ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರೊಬ್ಬ ಲೀಡರ್ ಆಗಿ ಕರ್ನಾಟಕ ರಾಜ್ಯದ ಒಬ್ಬ ನಾಯಕನಾಗಿ ನಾನು ನೋಡ್ಬೋದು, ಅಷ್ಟೇ ಆಗಲಿ. ಈ ದೇಶದಲ್ಲೇ ರಾಜ್ಯ ಏನೆಲ್ಲ ನೋಡಬಾರ್ದು ಅದನ್ನೆಲ್ಲ ನೋಡ್ತು.
ರೆಡ್ ಹ್ಯಾಂಡಾಗಿ ಭ್ರಷ್ಟಾಚಾರ ಮಾಡ್ತಾ ಹಣ ಪಡಿತಾ ಇರ್ಬೇಕಾದ್ರೆ ಶಾಸಕರು ಸಿಗಾಕೊಂಡ್ರು, ಅತ್ಯಾಚಾರ ಪ್ರಕರಣದಲ್ಲಿ ಸಿಗಾಕೊಂಡ್ರು. ಆನಂತರ ಸದನದಲ್ಲಿ ಬ್ಲೂ ಫಿಲಮ್ ನೋಡಿದ್ರಿ. ಅವರು ಕೂಡ ಗದಗಿನಲ್ಲಿ ಮಂತ್ರಿ ಆಗಿದ್ದವರು. ತಾವು ಕೂಡ ಒಂದು ಮಾತು ಹೇಳಿದ್ರಿ, ಅದು ನನ್ನ ಶಾಪ ಅಂತ ಹೇಳಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಏನು ಅನ್ಸುತ್ತೆ ನಿಮಗೆ? ನೀವು ಹೇಳ್ದಂಗೆ ಇವತ್ತು ಒಂದು ಕಡೆ ಭ್ರಷ್ಟಾಚಾರಗಳು, ಒಂದು ಕಡೆ ಬ್ಲೂ ಫಿಲಿಮ್ಗಳು ವೀಕ್ಷಣೆ ಮಾಡೋಂಥ ಕೆಲಸ ಆಗಿರ್ಬೋದು, ನಂತರ ಒಂದು ಕಡೆ ಸಂಪಂಗಿ ಅಂತವ್ರು ಲಂಚ ತಗೊಳ್ಳೋಂಥ ಒಂದು ವಿಷಯ ಆಗಿರ್ಬೋದು, ಎಲ್ಲ ಕೂಡ ಏನು ಭ್ರಷ್ಟಾಚಾರದಿಂದ ಏನು ತುಂಬಿ ತುಳುಕ್ತಾ ಇರುವಂಥ ಈ BJP ಸರ್ಕಾರದಲ್ಲಿ ನಾನು ಎಲ್ಲೋ ಒಂದು ಕಡೆ ಈ ಸರ್ಕಾರದಲ್ಲಿ ಈ ಪಕ್ಷದಲ್ಲಿ ಮಂತ್ರಿ ಬೇಡನ ಅಂತ ಒಂದು ನೋವು ಕೂಡ ನನ್ನ ಮನಸ್ಸಲ್ಲಿ ಕೂಡ ಕಾಡ್ತಾ ಇತ್ತು. ಸೊ ಹಾಗಾಗಿ ಪಕ್ಷ ಬಿಟ್ಟು ಹೊರಗೆ ಬಂದಿದ್ದು ತಮಗೆ ಖುಷಿ ಇದೆ ಹಾಗಾದರೆ? ನನಗೆ ಮನಸ್ಸಿಗೆ ಇವತ್ತು ಭಾಳಷ್ಟು ನೆಮ್ಮದಿ ತಂದಿದೆ ಅಂತೇಳಿ ನಾನು ಭಾವಿಸ್ತೀನಿ. ಈಗಿರೋ BJP ಸರ್ಕಾರಕ್ಕೆ ತಾವೇನು ಹೇಳ್ತೀರಿ ಶ್ರೀರಾಮುಲು ಅವರೇ? ನನಗೆ ಗೊತ್ತಿರೋ ಪ್ರಕಾರ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಬರ ಬಂದಿದೆ. ಈ ಸರ್ಕಾರ ಸದ್ಯಕ್ಕಂತೂ ಏನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂದರೆ ಒಂದು ಕಡೆ ಬರ್ತ್ಡೇ ಪಾರ್ಟಿಗಳು ಮಾಡ್ಕೊತಾ ಇದ್ದಾರೆ, ಒಂದು ಕಡೆ ರೇವ್ ಪಾರ್ಟಿಗಳಿಗೆ ಸದಾನಂದಗಳು ಸಮರ್ಥಿಸ್ಕೊತಾ ಇದ್ದಾರೆ, ಒಂದು ಕಡೆ ಇಲ್ಲಿ ನಮ್ಮ ಸದನದಲ್ಲಿ ಬ್ಲೂ ಫಿಲ್ಮ್ಗಳು ನೋಡೋಂಥ ಕೆಲಸ ಆಗ್ತಿದೆ. ಇವತ್ತು ಎಲ್ಲವನ್ನು ನೋಡ್ತಾ ಇದ್ದರೆ ನನಗೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಅವ್ರವ್ರ ಅಧಿಕಾರಕ್ಕೋಸ್ಕರ ಕಿತ್ತಾಟ ಮಾಡ್ಕೊತಾರೆ. ಅವ್ರವರು ಏನೋ ಅವ್ರಿಗೇನೆಂದರೆ ಮೋಜು ಮಾಡೋಕ್ಕೋಸ್ಕರವಾಗಿ ಅವರು ಏನೇ ಇದ್ದರೆ ಕೂಡ ಅವರು ಸಂತೋಷಕ್ಕೋಸ್ಕರವಾಗಿ ಅವ್ರು ಏನು ಬೇಕಾದರೆ ಮಾಡ್ಕೊತಾರಾಗಲಿ. ಈ ಸರ್ಕಾರಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಉಳಿಗಾಲಿಲ್ಲ. ಈಗ ಚಿಕ್ಕಮಗಳೂರು ಮತ್ತು ಉಡುಪಿ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ. ಶ್ರೀರಾಮುಲು ಅವ್ರ ನಿರ್ಧಾರ ಏನು? ಯಾರಿಗೆ ಸಪೋರ್ಟ್ ಮಾಡ್ತೀರಿ ನೀವಲ್ಲಿ? ಸದ್ಯಕ್ಕೆ ಇವಾಗ ಯಾರಿಗೂ ಕೂಡ ಸಪೋರ್ಟ್ ಮಾಡೋಂಥ ನಾವೇನು ತೀರ್ಮಾನ ತೊಗೊಂಡಿಲ್ಲ. ಮುಂದಕ್ಕೆ ಕೂಡ ನಾನು ಇನ್ನೂ ಸಾಕಷ್ಟು ಹೋರಾಟ ಮಾಡಬೇಕಾಗಿದೆ. ತಾವೀಗ ರಾಜ್ಯದ ಮುಂದೆ ಒಂದು ಹೊಸ ಪಕ್ಷ ಮಾಡಕ್ಕೆ ಕೊಟ್ಟಿದ್ದೀರಿ, BSR ಪಾರ್ಟಿನ ಜನ ಯಾಕೆ ಒಪ್ಕೋಬೇಕು? ನಾಯಕನಾಗಿ ಶ್ರೀರಾಮುಲುನ ಯಾಕೆ ನಂಬಬೇಕು? ನೀವು ಈ ರಾಜ್ಯಕ್ಕೆ ಏನು ಕೊಡ್ತೀರಿ? ಯಾಕೆಂದರೆ ಎಲ್ಲ ಪಕ್ಷಗಳು ಇಲ್ಲಿವರೆಗೂ ಪ್ರಣಾಳಿಕೆಯನ್ನು ಹೊರಡಿಸಿ ಸುಳ್ಳು ಹೇಳಿಕೊಂಡು ಅಧಿಕಾರಕ್ಕೆ ಬಂದು ರಾಜ್ಯ ಜನಕ್ಕೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಜನಕ್ಕೆ ಬಂದಿದೆ. ಪ್ರಣಾಳಿಕೆ ಕೊಟ್ಟು ಚುನಾವಣೆ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅದನ್ನು ಯಾವುದೂ ನಡ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಈಗ ಶ್ರೀರಾಮುಲು ಹೊಸ ಪಕ್ಷ ಮಾಡ್ಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಿ. ಜನ ನಿಮ್ಮನ್ನು ಯಾಕೆ ಒಪ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿ ರಾಜ್ಯ ಜನತೆ ಮುಂದೆ ಹೇಳಿ. ಶ್ರೀರಾಮುಲು ಅವರು ಇವತ್ತಿನ ಹೊಸ ಪಕ್ಷವನ್ನು ಏನು ಕಟ್ಟಕ್ಕೆ ಹೋಗ್ತಿದ್ದಾನೋ, ನಾನು ಯಾವತ್ತಿದ್ರೂ ಕೂಡ ಈ ನಾಡಿನ ಜನರ ಬಡವ್ರ ಪರವಾಗಿರೋಂಥ ಮನುಷ್ಯ, ನನ್ನ ಕೊನೆ ಉಸಿರಿರೋಂಥವ್ರಿಗೆ ಕೂಡ ಬಡವ್ರ ಪರವಾಗಿರೋಂಥ ಮನುಷ್ಯ ಆಗಲಿ, ಏನೇ ಇದ್ದರೂ ಕೂಡ ನನ್ನ ಸ್ವಾರ್ಥ ಅಂತ ಇದರಲ್ಲಿ ಏನಿಲ್ಲ. ಜೀವನದಲ್ಲಿ ಒಮ್ಮೆ ಶ್ರೀರಾಮುಲು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆಯಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ನಾನು ಅಂತೀನಿ. ನಾನು ಮುಖ್ಯಮಂತ್ರಿ ಆಗ್ತೀನೋ ಇಲ್ಲೋ, ನಾನು ಅಂದ್ಕೊಂಡ್ರೆ ಆಗ್ತೀನೋ ಇಲ್ಲೋ ಭಗವಂತನಿಗಂತೂ ನನಗಂತೂ ಗೊತ್ತಿಲ್ಲ. ಅದು ದೇವರು ಹೆಂಗೆ ತೊಗೊಂಡು ಹೋಗ್ತಾನೋ, ಶಕ್ತಿ ಇದ್ದಷ್ಟು ಓಡ್ತೀನಿ. ಶಕ್ತಿ ನನಗೆ ಕಡಿಮೆ ಆದ ತಕ್ಷಣ ನಾನು ಸುಸ್ತಾಗಿ ಕೂಡ್ತೀನಿ. ಭಗವಂತ ಹೆಂಗನೇ ನಿರ್ಧಾರ ತಗೊಳ್ಳಿ, ಜನರು ಏನನ್ನ ತೀರ್ಮಾನ ತಗೊಳ್ಳಿ. ನಾನೇನು ಇವತ್ತು ಸದ್ಯಕ್ಕಿರೋದು ನನ್ನ ಎದುರುಗಡೆ ಹೋರಾಟ ಮಾಡಿಕೊಂಡು ಇವತ್ತು ಆ ಪಕ್ಷಗಳು 6 ದಶಕಗಳ ಕಾಲ ಏನು ನಮ್ಮನ್ನು ಮೋಸ ಮಾಡ್ಕೊತ ಬಂದಿದ್ದೇನೋ, ಮುಂದೆ ಯಾರಿಗೆ ಮೋಸ ಆಗಬಾರ್ದಂದ್ರಿಗಿನ ನಮ್ಮ ಪಕ್ಷವನ್ನು ನಾವು ನಂಬ್ರಿ, ಶ್ರೀರಾಮುಲವ್ರು ನಂಬಬೇಕು ಅಂತೇಳಿ ಜನರು ನಾನು ತೀರ್ಮಾನ ತೊಗೊಂಡ್ರೆ ಅದೇನೋ ಒಂದು ಮಿರಾಕಿಲ್ ಅಂದ್ಕೊಂಡು ನಾನು ಭಾವಿಸ್ತೀನಿ. ಓಕೆ, ಶ್ರೀರಾಮುಲು ನಮ್ಮ ಜೊತೆ ಅನೇಕ ವಿಚಾರವನ್ನು ಮನಸ್ಸು ಬಿಚ್ಚಿ ಹಂಚಿಕೊಂಡ್ರಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಇದಿಷ್ಟು ಇವತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.